ಎಜಿ ನ್ಯೂಸ್ಗೆ ಸ್ವಾಗತ. ಸಾಲದ ಕಂತುಗಳು ಬಾಕಿ ಉಳಿದ ಹಿನ್ನೆಲೆ ಜಪ್ತಿ ಮಾಡಿ ಹರಾಜು ಮೂಲಕ ಮಾರಾಟ ಮಾಡಿದ ಆಟೋಗೆ ಮತ್ತೆ 60,000 ಬಾಕಿ ಇದೆ ಅಂತ ನೋಟಿಸ್ ಕೊಟ್ಟಿರುವುದನ್ನು ಖಂಡಿಸಿ ಆಟೋ ಚಾಲಕರ ಸಂಘ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದೆ. ಸಮಸ್ಯೆಯನ್ನು ತಕ್ಷಣ ಬಗೆಹರಿಸದಿದ್ದರೆ ಮಹೀಂದ್ರಾ ಫೈನಾನ್ಸ್ ಕಚೇರಿ ಎದುರು ಧರಣಿ ಹಾಗೂ ಪ್ರತಿಭಟನೆ ಮಾಡುವುದಾಗಿ ಸಂಘ ಎಚ್ಚರಿಕೆ ಕೊಟ್ಟಿದೆ. ಸಂಘದ ಮಾಹಿತಿಯ ಪ್ರಕಾರ KA 33A 5363 ನೋಂದಣಿ ಸಂಖ್ಯೆಯ ಆಟೋವನ್ನು ಮುನ್ನಾಭಾಯ್ ಅವರು ಸಾಲದ ಮೂಲಕ ಖರೀದಿ ಮಾಡಿದ್ರು. ಸಾಲದ 3 ಕಂತುಗಳು ಬಾಕಿ ಉಳಿದ ಹಿನ್ನೆಲೆ ಮಹೀಂದ್ರಾ ಫೈನಾನ್ಸ್ ಸಂಸ್ಥೆ ವಾಹನವನ್ನು ಜಪ್ತಿ ಮಾಡಿದ್ದು, ಬಳಿಕ ಆಟೋವನ್ನು ಹರಾಜು ಪ್ರಕ್ರಿಯೆ ಮೂಲಕ ಮತ್ತೊಬ್ಬರಿಗೆ ಮಾರಾಟ ಮಾಡಲಾಗಿದೆ. ಆದರೆ ಹರಾಜಿನ ನಂತರವೂ ಕೂಡ ಮೂಲ ಮಾಲೀಕರಿಗೆ 60,000 ಬಾಕಿ ಇದೆ ಅಂತ ನೋಟಿಸ್ ಕೊಟ್ಟು ಹಣ ಪಾವತಿಸುವಂತೆ ಒತ್ತಾಯಿಸಲಾಗ್ತಾ ಇದೆ ಅಂತ ಸಂಘ ಆರೋಪಿಸಿದೆ. ಆಟೋ ಈಗ ಮೂಲ ಮಾಲೀಕರ ಬಳಿ ಇಲ್ಲ. ಫೈನಾನ್ಸ್ ಸಂಸ್ಥೆಯ ವಾಹನವನ್ನು ವಶಪಡಿಸಿಕೊಂಡು ಹರಾಜು ಮೂಲಕ ಮಾರಾಟ ಮಾಡಿರುವುದರಿಂದ ಮತ್ತೆ ಬಾಕಿ ಹಣ ಪಾವತಿಸುವಂತೆ ಒತ್ತಾಯಿಸುವುದು ನ್ಯಾಯಸಮ್ಮತವಲ್ಲ ಅಂತ ಸಂಘ ಪ್ರಶ್ನಿಸಿದೆ. ಹರಾಜು ಪ್ರಕ್ರಿಯೆ ಸಂಪೂರ್ಣ ವಿವರ ಹಾಗೂ ಲೆಕ್ಕಪತ್ರವನ್ನು ವಾಹನ ಮಾಲೀಕರಿಗೆ ಕೊಡದೆ ಬಾಕಿ ಹಣ ಕೇಳುತ್ತಿರುವುದು ಅನ್ಯಾಯವಾಗಿದ್ದು, ಸಂಬಂಧಪಟ್ಟ ಅಧಿಕಾರಿಗಳು ಮಧ್ಯ ಪ್ರವೇಶಿಸಿ ಆಟೋ ಚಾಲಕನಿಗೆ ನ್ಯಾಯ ಒದಗಿಸಬೇಕು ಅಂತ ಆಗ್ರಹಿಸಿದೆ. ಈ ಕುರಿತು ಮಾತನಾಡಿದ ವಾಹನ ಚಾಲಕರ ಸಂಘದ ಜಿಲ್ಲಾಧ್ಯಕ್ಷ ಬಸವರಾಜ್ ಚಟ್ನಳ್ಳಿ, ಆಟೋ ಚಾಲಕರ ಸಮಸ್ಯೆಯನ್ನ ಶೀಘ್ರದಲ್ಲೇ ಬಗೆಹರಿಸಬೇಕು, ಇಲ್ಲವಾದರೆ ಮಹೀಂದ್ರಾ ಫೈನಾನ್ಸ್ ವಿರುದ್ಧ ಉಗ್ರ ಹೋರಾಟ ಹಮ್ಮಿಕೊಳ್ಳಲಾಗುತ್ತೆ ಎಂದಿದ್ದಾರೆ. ಆಟೋ ಚಾಲಕರ ಸಂಘದ ಜಿಲ್ಲಾಧ್ಯಕ್ಷ ಮಲ್ಲಿಕಾರ್ಜುನ್ ಸಾಂಗ್ಲಿಯನ್ನ ಮಾತನಾಡಿ, 3 ಕಂತುಗಳು ಬಾಕಿ ಇದ್ದ ಕಾರಣ ವಾಹನವನ್ನು ಜಪ್ತಿ ಮಾಡುವುದು ಸರಿ, ಆದರೆ ವಾಹನದ ಮಾಲೀಕರಿಗೆ ಸಮರ್ಪಕ ಮುಂಗಡ ನೋಟಿಸ್ ಕೊಡದೆ ಹಾಗೂ ಹರಾಜಿನ ಮಾಹಿತಿ ತಿಳಿಸದೆ ಬೇರೆಯವರಿಗೆ ಮಾರಾಟ ಮಾಡಿರುವುದು ಕಾನೂನುಬದ್ಧವೇ ಎಂದು ಪ್ರಶ್ನೆ ಉದ್ಭವಿಸಿದೆ. ವಾಹನದ ಮಾಲೀಕರಿಗೆ ನೋಟಿಸ್ ಕೊಡುವ ಬದಲು ಸಾಕ್ಷಿದಾರರಿಗೆ ಮಾತ್ರ ನೋಟಿಸ್ ಕಳುಹಿಸಿ ವಾಹನ ಮಾರಾಟ ಮಾಡಿರುವ ಕುರಿತು ಫೈನಾನ್ಸ್ ಸಂಸ್ಥೆ ಸ್ಪಷ್ಟನೆ ಕೊಡಬೇಕು ಅಂತ ಒತ್ತಾಯಿಸಿದರು. ಸಮಸ್ಯೆಗೆ ತಕ್ಷಣ ಪರಿಹಾರ ಕಂಡು ಆಟೋ ಮಾಲೀಕರಿಗೆ ನೀಡಿರುವ ಬಾಕಿ ಹಣದ ನೋಟಿಸ್ ಅನ್ನು ಹಿಂಪಡೆಯಬೇಕು, ಇಲ್ಲವಾದರೆ ಆಟೋ ಚಾಲಕರ ಸಂಘದ ನೇತೃತ್ವದಲ್ಲಿ ಮಹೀಂದ್ರಾ ಫೈನಾನ್ಸ್ ಕಚೇರಿ ಎದುರು ಧರಣಿ ಹಾಗೂ ಪ್ರತಿಭಟನೆ ನಡೆಸಿ ಹೋರಾಟವನ್ನು ತೀವ್ರಗೊಳಿಸಲಾಗುತ್ತೆ ಅಂತ ಸಂಘದ ಮುಖಂಡರು ಎಚ್ಚರಿಕೆ ಕೊಟ್ಟಿದ್ದಾರೆ. ನಿಜಾಮುದ್ದೀನ್ ಯಾದಗಿರಿ, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬಂದು ಏನ್ ಮಾಡ್ಬೇಕಾಗುತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.